ಆ ರಾಕ್ಷಸನ ಊಟ ಒಬ್ಬ ಮನುಷ್ಯ ಮತ್ತು ಒಂದು ಬಂಡಿ ಅನ್ನ. ಪಾಂಡವರು ಬ್ರಾಹ್ಮಣರ ವೇಷದಲ್ಲಿ ಏಕಚಕ್ರ ನಗರವೆಂಬ ಊರಿಗೆ ಬಂದು ವಾಸಿಸುತ್ತಿದ್ದರು. ಏಕಚಕ್ರದ ಹೊರಗೆ ಇದ್ದ ಬೆಟ್ಟದ ಮೇಲೆ ಒಬ್ಬ ರಾಕ್ಷಸನಿದ್ದ. ಅವನ ಹೆಸರು ಬಕಾಸುರ. ಅವನು ಊರಿನ ಜನರಿಗೆ ದೊಡ್ಡ ಪೀಡೆಯಾಗಿದ್ದ. ಪ್ರತಿನಿತ್ಯ ಊರಿನ ಜನ ಅವನಿಗೆ ಒಂದು ಬಂಡಿ ಅನ್ನ ಹಾಗೂ ಒಬ್ಬ ಮನುಷ್ಯನನ್ನು ಆಹಾರವಾಗಿ ಸರದಿ ಪ್ರಕಾರ ಕಳಿಸಬೇಕಾಗಿ ಪರಿಪಾಠವಿತ್ತು. ಇದಕ್ಕೆ ತಪ್ಪಿದರೆ ಇಡೀ ಊರನ್ನೇ ತಿಂದು ಮುಕ್ಕುವುದಾಗಿ ಆ ರಾಕ್ಷಸ ಜನರಿಗೆ ಬೆದರಿಕೆ ಹಾಕಿದ್ದ. ಎಷ್ಟೋ ದಿನಗಳಿಂದ ಇದು ನಡೆದುಕೊಂಡು ಬಂದಿತ್ತು. ಅದೊಂದು ದಿನ ಪಾಂಡವರು ತಾವು ತಂಗಿದ್ದ ಬ್ರಾಹ್ಮಣನ ಮನೆಯಲ್ಲಿ ಅಳುವೊಂದು ಕೇಳಿಸಿತು. ಅಂದು ಬಕಾಸುರನಿಗೆ ಆ ಬ್ರಾಹ್ಮಣನೇ ಆಹಾರವಾಗಿ ಹೋಗಬೇಕಾಗಿತ್ತು. ಮನೆಯ ಯಜಮಾನನೇ ಇಲ್ಲವಾದರೆ ಮುಂದೆ ನಮ್ಮ ಕುಟುಂಬದ ಗತಿ ಏನು ಎಂದು ಮನೆಯ ಹೆಂಗಸು ಅಳುತ್ತಿದ್ದಳು. ಆಗ ಅಲ್ಲಿಗೆ ಬಂದ ಪಾಂಡವರ ತಾಯಿ ಕುಂತಿ ಅಳುತ್ತಿದ್ದ ಹೆಂಗಸಿಗೆ ಸಮಾಧಾನ ಹೇಳಿ, ಅಯ್ಯ, ನನಗೆ 5 ಮಕ್ಕಳಿದ್ದಾರೆ. ಅವರಲ್ಲಿ ಒಬ್ಬನನ್ನು ನಿನ್ನ ಬದಲು ರಾಕ್ಷಸನಿಗೆ ಆಹಾರವಾಗಿ ಕಳುಹಿಸುತ್ತೇನೆ, ಚಿಂತಿಸಬೇಡ ಎಂದು ಬ್ರಾಹ್ಮಣನಿಗೆ ಹೇಳಿದಳು. ಬ್ರಾಹ್ಮಣ ಒಪ್ಪುವನೇ? ತನ್ನ ಮೊದಲು ಇನ್ನೊಬ್ಬ ಸಾಯುವುದೇ? ಇದು ಅಧರ್ಮ ತಾಯಿ, ನಾನು ಒಪ್ಪುವುದಿಲ್ಲ ಎಂದು ಹೇಳಿಬಿಟ್ಟ. ಆಗ ಕುಂತಿ, ಅಯ್ಯ ಬ್ರಾಹ್ಮಣನೇ, ನೀನು ನನ್ನ ಮಗನನ್ನು ಏನೆಂದು ತಿಳಿದಿ? ಅವನು ಶೂರ, ವೀರ, ಬಕಾಸುರನಿಗೆ ಆಹುತಿಯಾಗುವನೇ. ಅವನನ್ನೇ ಕೊಂದು ಬರುತ್ತಾನೆ. ಇದರಿಂದ ನಿನಗೂ ಈ ಊರಿಗೂ ನೆಮ್ಮದಿಯಾಗುತ್ತದೆ ಎಂದಳು. ಬ್ರಾಹ್ಮಣನು ಕುಂತಿಯ ಮಾತಿಗೆ ಒಪ್ಪಿದ. ಕುಂತಿ ಅಂದು ಬಕಾಸುರನಿಗೆ ಆಹಾರವಾಗಿ ತನ್ನ ಮಗ ಭೀಮಸೇನನನ್ನು ಕಳುಹಿಸಿಕೊಟ್ಟಳು. ಭೀಮ ಬಂಡಿ ಅನ್ನವನ್ನು ತೆಗೆದುಕೊಂಡು ಬೆಟ್ಟದ ಪ್ರದೇಶಕ್ಕೆ ಹೋದ. ದಾರಿಯಲ್ಲಿ ತಾನೊಬ್ಬನೇ ಎಲ್ಲ ಅನ್ನವನ್ನು ತಿಂದು ಮುಗಿಸಿದ. ಬಕಾಸುರನ ಬಳಿ ಬರುವಾಗ ಹೊತ್ತಿಗೆ ಬಂಡಿಯಲ್ಲಿ ಏನೂ ಉಳಿದಿರಲಿಲ್ಲ. ಸಿಟ್ಟಿಗೆದ್ದ ಬಕಾಸುರ ಭೀಮನ ಮೇಲೆ ಕೈ ಮಾಡಿದ. ಇಬ್ಬರಿಗೂ ಯುದ್ಧವೇ ಆಯಿತು. ಭೀಮ ಮಹಾಪರಾಕ್ರಮಿ, 1000 ಆನೆ ಬಲದ ವೀರ. ಬಕಾಸುರನನ್ನು ಚಚ್ಚಿ ಹಾಕಿದ. ಕೆಲವೇ ಕ್ಷಣಗಳಲ್ಲಿ ರಾಕ್ಷಸನನ್ನು ಕೊಂದು ಹಾಕಿದ. ಬಕಾಸುರ ಸತ್ತನ ಎಂಬ ಸಂಗತಿ ತಿಳಿದು ಏಕಚಕ್ರಪುರದ ಜನ ಸಂತೋಷಪಟ್ಟರು. ಇನ್ನು ಭಯ ತಪ್ಪಿತೆಂದುಕೊಂಡರು. ಬೇರೆಯವರ ಕಷ್ಟ ಕಂಡು ತನ್ನ ಮಗನನ್ನೇ ಆಹಾರವಾಗಿ ಕಳುಹಿಸಿಕೊಟ್ಟ ಕುಂತಿಯನ್ನು ಹೊಗಳಿದರು. ಅವಳ ಧರ್ಮಬುದ್ಧಿಯನ್ನು ಕೊಂಡಾಡಿದರು.